ಈ ಅಕ್ಕಿ ಹಿಟ್ಟಿನ ಸಂಡ್ಗಿ ನೋಡಕ್ಕೆ ಎಷ್ಟು ಬೆಳ್ಳಗೆ ಕಾಣಕತ್ತವ, ನೋಡಿದ ಕೂಡಲೇ ಮುರ್ಕೊಂಡು ತಿನ್ಬೇಕು ಅನ್ನಿಸ್ತೈತಿ. ಅಷ್ಟು ಮಸ್ತಾಗಿದ್ವು ನೋಡ್ರಿ, ಬಾಯಾಗಿಟ್ರೆ ಕರಬೇಕು, ಅಷ್ಟು ಕ್ರಿಸ್ಪಿ, ಅಷ್ಟು ಹಗುರಾಗಿದ್ವು ನೋಡ್ರಿ. ಮಾಡೋದಂತೂ ಇಷ್ಟು ಸಿಂಪಲ್ ಐತಿ. ಹಿಟ್ಟು ನೆನೆಸು, ರುಬ್ಬು, ನೀರು ಚೇಂಜ್ ಮಾಡು ಯಾವುದೂ ಇಲ್ಲ ನೋಡ್ರಿ. ಸೈಜ್ನಾಗಂತೂ 2 ಪಟ್ಟಕ್ಕಿಂತ 3 ಪಟ್ಟು ದೊಡ್ಡ ಆಗ್ಬೋದು, ಆಗ್ತವೆ ಇವು ಕರೆದ ಮೇಲೆ. ಅಷ್ಟು ಮಸ್ತಾಗಿದ್ದು ನೋಡ್ರಿ. ಬಾಳ್ಗಿ ಒಳಗೆ ಒಂದು ಟೈಮಿಗೆ ಒಂದು ಸಂಡ್ಗೆ ಹಾಕಿದ್ರೆ ಬಾಳ್ಗಿ ತುಂಬೋ ಅಷ್ಟು ಅಳ್ಳಿ ಬರ್ತಾವೆ ಇವು. ಅಕ್ಕಿ ಹಿಟ್ಟಿನ ಸಂಡ್ಗಿ ರೀ ಇವು. ಮಾಡೋದು ಭಾಳ ಸಿಂಪಲ್ ಐತಿ. ಬರ್ರಿ ಫ್ರೆಂಡ್ಸ್, ಈ ಅಕ್ಕಿ ಹಿಟ್ಟಿನ ಸಂಡ್ಗಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ನಾನು ಇಲ್ಲೊಂದು ಡಬ್ರಿ ಅಳತಿ ಮಾಡಿಕೊಂಡು ಅದ್ರ ತುಂಬ ಅಕ್ಕಿನ ತೊಗೊಂಡೀನಿ. ನೀವು ಸೈಜ್ ನೋಡ್ಕೊಂಡು ತೊಗೋರಿ ಅಕ್ಕಿ ಹಿಟ್ಟನ್ನು. ನಾನು ಯಾವ ಡಬ್ರಿಲಿ ಅಕ್ಕಿ ಹಿಟ್ಟು ತೊಗೊಂಡೇನಲ್ಲ ಆ ಡಬ್ರಿಲೇ 2 ನೀರನ್ನು ಹಾಕ್ಕೊಂಡೇನೆ. ಒಂದು ಬಾಳ್ಗಿ ಒಳಗೆ ಉಪ್ಪು, ಹಪ್ಪಳ ಮಾಡೋ ಖಾರ ಇರ್ತೈತಲ್ಲ, ಹಪ್ಪಳ ಖಾರ ಅದನ್ನು ಹಾಕ್ಕೊಂಡು ನೀರನ್ನು ಚಲೋ ಕುದಿಯಾಕೆ ಬಿಟ್ಟಿದ್ದೆ. ಈಗ ನಾನು ಅಳತಿ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿ ಹಿಟ್ಟನ್ನು ಈ ರೀತಿ ಹಾಕ್ಕೊಂಡು ಸಣ್ಣ ಉರಿ ಮೇಲೆ ಇದನ್ನು ಚಲೋ ತಂಗ ಕೈಯಾಡ್ಸ್ಕೊಂಬಿಡೋಣ. ಗಂಟು ಇರ್ಲಾರ್ದಂಗೆ ಚಂದಗೆ ಸಣ್ಣ ಉರಿ ಮೇಲೆ ಎಲ್ಲ ಹಿಟ್ಟನ್ನು ಒಂದೇ ಸಮ ಬೇಯೋಂಗೆ ನಾವು ಇದನ್ನು ಒಂದು 5 ನಿಮಿಷ ಚಲೋ ತಂಗ ಹಿಟ್ಟನ್ನು ಕೈಯಾಡಿಸ್ಕೊಂಡು ಒಂದು 3-4 ನಿಮಿಷ ಸಣ್ಣ ಉರಿ ಮೇಲೆ ಹಿಟ್ಟು ಬೇಯಕ್ಕೆ ಬಿಟ್ಬಿಡೋಣ. ಒಂದು 3-4 ನಿಮಿಷ ಆದಮೇಲೆ ಈ ಹಿಟ್ಟನ್ನು ಪರಾತಗೆ ಈ ರೀತಿ ತೊಗೊಂಡು ಒಂದು ಸ್ಮ್ಯಾಶರ್ ತೊಗೊಂಡು ಗಂಟು ಇರ್ಲಾರ್ದಂಗೆ ಚಲೋ ತಂಗ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ಯಾಕಂದ್ರೆ ಇದು ಭಾಳ ಬಿಸಿ ಐತಿ, ಕೈಲಿ ಆಗೋದಿಲ್ಲ. ಒಂದು 2 ನಿಮಿಷ ಈ ರೀತಿ ಸ್ಮ್ಯಾಶಲ್ಲೇ ಚಲೋ ತಂಗ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿ ಸ್ವಲ್ಪ ನಾವು ಉಂಡಿನ ಮಾಡ್ಕೊಂಬಿಡೋಣ. ಈಗೂ ಸ್ವಲ್ಪ ಹಿಟ್ಟು ಬಿಸಿನೇ ಇತ್ತು, ಸ್ವಲ್ಪ ಕೈಗೆ ನೀರು ಹಚ್ಕೊತ ಮಾಡಿಕೊಂಡು ಈ ರೀತಿ ನಾನು ಉಂಡಿನ ಮಾಡಿ ಇಟ್ಟೇನಿ. ಈಗ ಈ ಉಂಡಿನ ನಾನು ಒಂದು 10-15 ನಿಮಿಷ ಚಲೋ ತಂಗ ಬೇಯಿಸಿದೆ. ಈಗ ಇಲ್ಲೇ ನಾನು ಒಂದು ಕಾಟನ್ ಅರ್ಬಿ ತೊಗೊಂಡೇನಿ. ಆ ಅರ್ಬಿನ ಸ್ವಲ್ಪ ಹಸಿ ಮಾಡ್ಕೊಂಡಿದ್ದೆ ನಾನು. ಈಗ ಇನ್ನೊಂದು ಅರ್ಬಿ ಸಹಾಯಲ್ಲೇ ಈ ರೀತಿ ನಾನು ಚಲೋ ತಂಗ ಅದನ್ನು ಸ್ಮ್ಯಾಶ್ ಮಾಡ್ಕೋತೇನೆ. ಗಂಟಂತೂ ಇರಂಗಿಲ್ಲ ಫ್ರೆಂಡ್ಸ್, ಬಟ್ ನಾವು ಇದನ್ನು ಚಲೋ ತಂಗ ನಾದ್ಕೋಬೇಕು. ಮತ್ತು ಇದು ಬಿಸಿದನ್ನು ನಾದ್ಕೋಬೇಕಾಗುತ್ತೆ. ನಾವು ಎಷ್ಟು ಈ ರೀತಿ ನಾದ್ತೇವಲ್ಲ ಅಷ್ಟು ನಮ್ಮ ಸಂಡ್ಗಿ ಭಾಳ ಪಳ್ಳಾಗ್ತವೆ ನೋಡ್ರಿ. ರೀತಿ ಒಂದು 2-3 ನಿಮಿಷ ನಾನು ಚಲೋ ತಂಗ ನಾದ್ಕೊಂಡ್ಮೇಲೆ ಸಾಫ್ಟಾಗಿರೋ ಒಂದು ನಮ್ದು ಹಿಟ್ಟಿಲ್ಲೇ ರೆಡಿ ಆಗೈತಿ ನೋಡ್ರಿ. ಈಗಿಲ್ಲೇ ನಾನು ಚಕ್ಕಲಿ ಮಾಡೋ ಒತ್ತಳನ ತೊಗೊಂಡೇನಿ. ಅದಕ್ಕೆ ನಾನು ಸಣ್ಣ ತೂತಿಂದ ಸಾಚಾನ ಹಾಕ್ಕೊಂಡಿದ್ದೆ. ಅಂದ್ರೆ ನಾನಿಲ್ಲೇ ಸಂಡ್ಗೆ ಹಾಕೊಳತ್ತೇನೆ. ನೀವು ಚಕ್ಕಲಿ ಬೇಕಾದ್ರೂ ಮಾಡ್ಕೋಬೋದು. ಈ ರೀತಿ ಹಾಕ್ಕೊಂಡು ನಮ್ಗೆ ಸೈಜ್ ನೋಡಿಕೊಂಡು ಯಾವ ಸೈಜ್ ಬೇಕು ಆ ಸೈಜ್ ನಾನು ಇದನ್ನು ಇಲ್ಲೇ ಹಾಕ್ಕೊಂಡೇನಿ. ನಾನು ಒಂದು ದಿನ ಈ ಸಂಡ್ಗಿನ ನಳ್ಳಾಗನ ಒಣಗಿಸಿದೆ ಫ್ರೆಂಡ್ಸ್. ಡೈರೆಕ್ಟ್ ಬಿಸಿಲಿಗೆ ಹೋಗಿ ಹಾಕ್ಬೇಕಂತೇನಿಲ್ಲ. ಇದನ್ನು ಫ್ಯಾನ್ ಬುಡಕ ಒಂದಿನ ಒಣಗಿಸ್ಕೊಂಡು ಒಂದಿನ ಚಲೋ ಬಿಸಿಲೊಳಗೆ ಒಣಗಿಸ್ಕೊಂಡು ತಕ್ಕೊಂಡಿದ್ದೆ ನೋಡ್ರಿ. ಚಲೋ ಬಿಸಿಲಿಗೆ ಒಂದಿನ ಒಣಗಿದ್ರೆ ಸಾಕು. 2 ವರ್ಷ ಆದ್ರೂ ನಾವು ಈ ಸಂಡ್ಗಿ ಇಟ್ಟರು ಕೆಡಂಗಿಲ್ಲ. ನೀವು ಟ್ರೈ ಮಾಡಿ ನೋಡ್ರಿ ಹೆಂಗಿತ್ತಂತ ಹೇಳ್ರಿ.